ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ದಿಢೀರ್ ಅಂತ ಹೇಳಿ ಕುರ್ಕುರಿಯಾಗಿ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ, ಕ್ರಿಸ್ಪಿ ಸ್ನ್ಯಾಕ್ಸ್ ಮಾಡಬೇಕು ಅಂದ್ಕೊಂಡಾಗ ಈ ರೀತಿ ಮಾಡಿ ನೋಡ್ರಿ, ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆಯಿಂದ ಈ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಳ್ರಿ. ಫಟಾಫಟ್ ಅಂತೇಳಿ 10 ನಿಮಿಷದಲ್ಲಿ ಈ ಸ್ನ್ಯಾಕ್ಸನ್ನು ನೀವು ಮಾಡಿಕೊಂಡು ತಿನ್ಬೋದು. ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ತುಂಬ ಟೇಸ್ಟಿಯಾಗಿ ಬರ್ತದೆ. ಹಾಗಾದರೆ ನೋಡಿ, ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ? ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿರಿ. ಆವಾಗ ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಈಸಿಯಾಗಿ ಎಲ್ಲ ರೆಸಿಪಿಗಳನ್ನು ನೋಡ್ಬೋದು. ಹಾಗಾದರೆ ಈ ವಿಡಿಯೋನ ಹೆಚ್ಚು ಲೈಕ್ ಮಾಡಿರಿ, ಹೆಚ್ಚು ನಿಮ್ಮ ಎಲ್ಲ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ರಿ. ಇಲ್ಲಿ ನೋಡಿರಿ, ಒಂದು ಆಲೂಗಡ್ಡೆಯನ್ನು ನಾನಿಲ್ಲಿ ಬಾಯ್ಲ್ ಮಾಡಿ ತೊಗೊಂಡಿದ್ದೀನಿ. ಇದ್ರ ಮೇಲಿನ ಸಿಪ್ಪೆನ ಈ ರೀತಿ ಪೀಲ್ ಮಾಡ್ಕೊಂಬಿಡ್ರಿ, ತೆಗೆದುಬಿಡ್ರಿ. ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಸ್ನ್ಯಾಕ್ಸ್ ಬೇಕು ಅಂದರೆ ಇನ್ನೂ 2 ಆಲೂಗಡ್ಡೆನಾದರೂ ನೀವು ಬಳಸ್ಬೋದು. ತುಂಬ ಸಾಫ್ಟಾಗಿ ಬೆಂದಿದೆ ಆಲೂಗಡ್ಡೆ. ಇದನ್ನು ಈಗ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ನಾನು. ನೀವು ಬೇಕಾದರೆ ಸ್ಮ್ಯಾಶರಿಂದನೂ ಸ್ಮ್ಯಾಶ್ ಮಾಡ್ಬೋದು. ನಾನಿಲ್ಲಿ ಫೋರ್ಕಿಂದ ಮಾಡ್ತಾಯಿದ್ದೀನಿ. ಯಾವುದೇ ಗಂಟುಗಳು ಇಲ್ಲದೇ ಇರೋ ರೀತಿ ಇದನ್ನು ಈ ರೀತಿ ಸ್ಮ್ಯಾಶ್ ಮಾಡಿಕೊಡ್ರಿ. ಆಲೂಗಡ್ಡೆ ಸಾಫ್ಟಾಗಿರೋದ್ರಿಂದ ನೋಡಿರಿ, ಈ ರೀತಿ ಕ್ರೀಮಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ನೆಕ್ಸ್ಟ್ ನಾನಿಲ್ಲಿ 1 ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ನೋಡಿರಿ. ಸ್ವಲ್ಪ ಇದರಲ್ಲಿ ಧೂಳೋದೇನಿದ್ರೆ ಚೆನ್ನಾಗಿ ಕೇರಿ ಸೋಸಿಬಿಟ್ಟು ತೊಗೊಳ್ರಿ. ಏಕೆಂದರೆ ಇದನ್ನು ಡ್ರೈ ಆಗಿ ನಾವು ಇದನ್ನು ಬಳಸೋದ್ರಿಂದ ಸ್ವಲ್ಪ ಕೇರಿ ಚೆನ್ನಾಗಿ ಇದರಲ್ಲಿ ಕಸಿರೋದೇನಿದ್ರೆ ತೆಗೆದು ತೊಗೊಳ್ರಿ. ಈಗ ಒಂದು ಮಿಕ್ಸರ್ ಜಾರಿಗೆ ಈಗ ಇದನ್ನು ಎಲ್ಲ ಅವಲಕ್ಕಿನ ಹಾಕ್ತಾಯಿದ್ದೀನಿ. ನಾನು ಹೇಳ್ದಂಗೆ ನಿಮಗೆ ಸ್ನ್ಯಾಕ್ಸ್ ಜಾಸ್ತಿ ಬೇಕು ಅಂದರೆ ನೀವು ನಾನು ತೋರಿಸ್ತಾ ಇರುವಂತಹ ಇಂಗ್ರೀಡಿಯೆಂಟ್ಸನ್ನು ಜಾಸ್ತಿ ಮಾಡಿ ತೊಗೋಬೋದು. ಈಗ ಇದನ್ನು ನೈಸಾಗಿ ಪೌಡ್ರ್ ಥರ ಗ್ರೈಂಡ್ ಮಾಡಿ ತೊಗೊಂಡ್ಬಾರ್ರಿ. ತರ್ತರಿಯಾಗಿರಬಾರ್ದು, ಸ್ವಲ್ಪ ಪೂರ್ತಿ ಹಿಟ್ಟಿನ ಥರ ಇದನ್ನು ಗ್ರೈಂಡ್ ಮಾಡಿಕೊಳ್ರಿ. ನೋಡಿರಿ, ಇಷ್ಟಿದ್ರೆ ಸಾಕು. ಪೂರ್ತಿ ಹಿಟ್ಟಿನ ಥರನೂ ಆಗೋದಿಲ್ಲ, ಸ್ವಲ್ಪ ರವೆ ಥರ ಇರುತ್ತೆ, ನಡೆಯುತ್ತೆ, ಏನಾಗೋದಿಲ್ಲ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಿಟ್ಟನ್ನು ನಾದ್ಕೊಳ್ಳೋ ರೀತಿ ಒಂದು ಬೌಲ್ ತೊಗೊಳ್ರಿ. ಅದಕ್ಕೆ ಇದನ್ನೆಲ್ಲ ಗ್ರೈಂಡ್ ಮಾಡಿದಂಥ ಅವಲಕ್ಕಿ ಪೌಡ್ರನ್ನು ಹಾಕಿರಿ. ತುಂಬ ಕಡಿಮೆ ಸಮಗ್ರದಲ್ಲಿ ಇದನ್ನು ಮಾಡ್ತಾಯಿದ್ದೀನಿ ನೋಡಿರಿ. ತುಂಬ ಟೇಸ್ಟಿಯಾಗಿರುತ್ತೆ, ಯಾವುದೇ ಮಸಾಲೆಗಳು ಇದಕ್ಕೆ ಅವಶ್ಯಕತೆ ಇರೋದಿಲ್ಲ. ಈಗ ನೋಡಿರಿ, ಇದಕ್ಕೆ 1 ಸ್ಪೂನಷ್ಟು ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಯೂಸ್ ಮಾಡ್ಕೋಬೋದು. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಖಾರದ ಪುಡಿನಾದರೂ ನೀವು ಹಾಕ್ಬೋದು, ಹಸಿಮೆಣ್ಸಿನ್ಕಾಯಿನಾದರೂ ಹೆಚ್ಚೇ ಹಾಕ್ಬೋದು. ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಸ್ಕಿಪ್ ಮಾಡಬೇಡ್ರಿ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಕ್ರಿ. ಇದಕ್ಕೆ ಮತ್ತೆ ನೋಡಿರಿ, ಕರಿಬೇವು ಸೊಪ್ಪನ್ನು ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಳ್ರಿ. ಇವಾಗಲೇ ಹಾಕ್ತಾಯಿದ್ದೀನಿ ನಾನು ಉಪ್ಪು. ಎಲ್ಲ ಸ್ನ್ಯಾಕ್ಸಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ರಿ. ಈಗ ಇದನ್ನು ಡ್ರೈ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಹಾಕಿರುವಂಥ ಸ್ಪೈಸಸ್ ಎಲ್ಲ ಸರಿಯಾಗಿ ಇದರಲ್ಲಿ ಮಿಕ್ಸ್ ಆಗುತ್ತೆ. ಒಂದು ಹತ್ರ ಉಪ್ಪು ಕೂಡೋದಿಲ್ಲ, ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಈಗ ಇದಕ್ಕೆ ನಾನು ಫಸ್ಟೇನು ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಕ್ರೀಮನ್ನು ಹಾಕ್ತಾಯಿದ್ದೀನಿ, ಆಲೂಗಡ್ಡೆ ಪೇಸ್ಟನ್ನು. ಇವಾಗ ಇದರಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಪೇಸ್ಟಿನ ಜೊತೆ ಅವಲಕ್ಕಿ ಗ್ರೈಂಡ್ ಮಾಡಿ ತೊಗೊಂಡಿದ್ವಲ್ಲ, ಈ ಪೌಡ್ರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕಿಂತ ಮುಂಚೆ ಸ್ವಲ್ಪ ಇದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಅಂದರೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲದನ್ನು ಗ್ರೈಂಡ್ ಮಾಡಿ ತೊಗೊಂಡಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ನೀವು ಇಲ್ಲ ಅಂದರೆ ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ರೂ ನಡೆಯುತ್ತೆ. ನಮ್ಮ ಹತ್ರ ಇದು ಪೇಸ್ಟ್ ನಾವು ಮಾಡಿ ಇಟ್ಕೊಂಡಿರ್ತೀವಿ. ಇದನ್ನು ಇನ್ಸ್ಟೆಂಟಾಗಿ ಈ ರೀತಿ ಬಳಸೋಕ್ಕೆ ವೆಜ್ ರೆಸಿಪಿಗಳಿಗಾಗಿರ್ಬೋದು ಅಥವಾ ನಾನ್ ವೆಜ್ ರೆಸಿಪಿಗಳಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಅದು. ಈಗ ಅದನ್ನು 1 ಸ್ಪೂನ್ ಹಾಕಿ ನಾನು ಇದನ್ನು ಎಲ್ಲದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ. ನಿಮಗೆ ನೀರಿನ ಅವಶ್ಯಕತೆ ಇದೆ ಅಂದರೆ ನೀರು ಹಾಕ್ರಿ, ಇಲ್ಲಾಂದರೆ ಬೇಡ. ಇಷ್ಟೇ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಇದು. ಸ್ವಲ್ಪ ಇದೇನಾದರೂ ಮೆತ್ತಗೆ ಆಗಿಬಿಟ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಸ್ನ್ಯಾಕ್ಸ್. ಹಂಗಾಗಿ ಒಂದು ಸ್ವಲ್ಪ ಹಿಟ್ಟಿನ ಹದಕ್ಕೆ ಇದು ಹೀಗೇ ಇರಲಿ. ಇದನ್ನು ಒಂದು 5-10 ನಿಮಿಷ ನೆನೆಯಕ್ಕೆ ಬಿಡೋಣ. ಎಲ್ಲ ಅವಲಕ್ಕಿ ಏನಾಗುತ್ತೆ, ಮಾಯ್ಶ್ಚರೈಸರ್ನ ಅಬ್ಸರ್ವ್ ಮಾಡಿಕೊಂಡು ಗಟ್ಟಿಯಾಗುತ್ತೆ. ನೋಡಿರಿ, ಇನ್ನೂ ಗಟ್ಟಿಯಾಗಿದೆ. ಸ್ವಲ್ಪ ಇದು ಪೂರ್ತಿ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಚಿಮ್ಕಿಸಿ ಇದನ್ನು 1-2 ನಿಮಿಷ ನಾದ್ಕೊಳ್ರಿ. ಒಂದು 10 ನಿಮಿಷ ಬಿಟ್ಟ ಮೇಲೆ ಮತ್ತೆ ಸ್ವಲ್ಪ ನಾದ್ಕೊಂಬಿಟ್ಟು, ಈಗ ಚಪಾತಿ ಉಳ್ಳೆ ಮಾಡ್ಕೋತೀವಲ್ವ, ಆ ರೀತಿ ಒಂದು ಉಳ್ಳೆನ ತಗೊಳ್ರಿ. ಸ್ವಲ್ಪ ಕ್ರ್ಯಾಕ್ ತಾನೇ ಇರ್ತೈತೆ, ಇದು ನಡೆಯುತ್ತೆ. ಚಪಾತಿ ಹೇಗೆ ಲಟ್ಟಿಸ್ತೀರೋ ನೀವು ಆ ರೀತಿ ಇದನ್ನು ಲಟ್ಟಿಸ್ತಾ ಹೋಗ್ರಿ. ಕ್ರ್ಯಾಕ್ಸ್ ಬಿಟ್ಟಷ್ಟು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರುತ್ತೆ ನೋಡಿರಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿ ನಾನು ಚಪಾತಿ ರೀತಿ ಲಟ್ಟಿಸ್ತಾ ಇದ್ದೀನಿ. ಪೂರ್ತಿ ದಪ್ಪ ಆಗಿರಬಾರ್ದು, ಪೂರ್ತಿ ತೆಳ್ಳಗನೂ ಇರಬಾರ್ದು, ಆ ರೀತಿ ಇದನ್ನು ಲಟ್ಟಿಸ್ಕೊಳ್ರಿ.
ಎಡ್ಜಸ್ ಎಲ್ಲ ಕ್ರ್ಯಾಕ್ಸ್ ಬೀಳುತ್ತೆ, ನಡೆಯುತ್ತೆ, ಏನಾಗೋದಿಲ್ಲ. ಮಧ್ಯದಲ್ಲಿ ಚೆನ್ನಾಗಿದ್ದರೆ ಸಾಕು. ಈಗ ಇದನ್ನು ನಾವು ಕಟ್ ಮಾಡಿದ್ದಕ್ಕೆ ಶೇಪನ್ನು ಕೊಡೋಣ. ನೋಡಿರಿ, ಈ ರೀತಿ ಲಟ್ಟಿಸ್ಕೊಳ್ರಿ. ಪೂರ್ತಿ ಒಂದೇ ಉಳ್ಳಿನ ಲಟ್ಟಿಸ್ಬೋದು, ಆದರೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ನಾವು ಚಪಾತಿ ಥರ ಲಟ್ಟಿಸ್ಕೊಂಡು ಮಾಡೋದ್ರಿಂದ ಬೇಗ ಆಗುತ್ತೆ. ನೋಡಿರಿ, ಇದ್ರದ್ದೆಲ್ಲ ಎಡ್ಜಸ್ ಏನಿದೆ ಕಟ್ ಮಾಡಿ ತೆಗೆದುಬಿಡ್ರಿ. ತೆಗೆದು ಇದನ್ನು ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡ್ಕೊಳ್ರಿ. ನೋಡಿರಿ, ಇದೆಲ್ಲ ಮತ್ತೆ ವೇಸ್ಟ್ ಆಗೋದಿಲ್ಲ. ಅದನ್ನು ಮತ್ತೆ ಒಂದು ಚಪಾತಿ ಮಾಡಿಕೊಂಡು ಈ ರೀತಿ ಕಟ್ ಮಾಡಿ ತೊಗೋಬೋದು. ಯಾವುದೇ ಸ್ವಲ್ಪ ಕೂಡ ಹಿಟ್ಟು ಇದರಲ್ಲಿ ವೇಸ್ಟ್ ಆಗೋದಿಲ್ಲ. ಎಲ್ಲದನ್ನು ನಾವು ಇದೇ ರೀತಿ ಲಟ್ಟಿಸಿ ಕಟ್ ಮಾಡಿ ತೊಗೊಳ್ರಿ. ಈಗ ನಿಮಗೆ ಇದನ್ನು ಬೇಕಾದ ಆಕಾರಕ್ಕೆ ನೀವು ಕಟ್ ಮಾಡ್ಬೋದು. ನಾನಿಲ್ಲಿ ಸ್ಕ್ವೇರ್ ಆಕಾರದಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈಸಿಯಾಗಿ ಬರುತ್ತೆ. ಎಷ್ಟು ದಪ್ಪ ಇದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಷ್ಟು ದಪ್ಪಕ್ಕಿದ್ರೆ ಸಾಕು. ನೋಡಿರಿ, ತುಂಬ ದಪ್ಪ ಮಾಡಬಾರ್ದು. ತುಂಬ ದಪ್ಪ ಮಾಡಿದ್ರೆ ಸಾಫ್ಟ್ ಆಗುತ್ತೆ. ನಾವು ಅದನ್ನು ಇನ್ಸ್ಟಂಟಾಗಿ ತಿಂದರೆ ಚೆನ್ನಾಗಿರುತ್ತೆ. ಬಟ್ ಆರಿದ ಮೇಲೆ ತಿನ್ನೋಕ್ಕೆ ಹೋದರೆ ಸ್ವಲ್ಪ ಅದು ಸಾಫ್ಟ್ ಆಗಿಬಿಡುತ್ತೆ ತುಂಬ. ನೋಡಿರಿ, ಇದನ್ನೆಲ್ಲ ಸ್ನ್ಯಾಕ್ಸ್ ನಾನಿಲ್ಲಿ ಕಟ್ ಮಾಡಿ ತೊಗೊಂಬಂದಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. 1 ಕಪ್ಪು ಅವಲಕ್ಕಿನಲ್ಲಿ ಇಷ್ಟೊಂದು ಸ್ನ್ಯಾಕ್ಸ್ ಆಗಿದೆ ನೋಡಿರಿ. ಈಗ ಇದನ್ನು ಫ್ರೈ ಮಾಡೋಣ. ಫ್ರೈ ಮಾಡೋದಕ್ಕೆ ಇಲ್ಲಿ ಕಡಾಯನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಆಮೇಲೆ ಇದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕ್ರಿ. ಇದನ್ನು ಡೀಪ್ ಫ್ರೈ ಮಾಡಬೇಕು ಅಂತಲೇ ಇಲ್ಲ, ಶಾಲೋ ಫ್ರೈ ಮಾಡಿದ್ರೂ ನಡೆಯುತ್ತೆ. ಇಲ್ಲ ಚಪಾತಿ ಬೇಯಿಸ್ತೀವಲ್ವ, ಆ ರೀತಿ ಬೇಯಿಸ್ಕೊಂಡು ತಿನ್ನೋದ್ರೂ ನಡೆಯುತ್ತೆ. ಅಂದರೆ ಕಡಿಮೆ ಆಯಿಲು ತಿನ್ನೋರಿದ್ದರೆ ನೀವು ಬೇಯಿಸ್ಕೊಂಡಾದರೂ ತಿನ್ಬೋದು ಚಪಾತಿ ಥರ, ಅದು ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಕ್ರಂಚಿ ಕುರುಕುರಿಯಾಗಿ ತಿನ್ನಬೇಕು ಅಂದ್ಕೊಂಡವರು ಈ ರೀತಿ ಫ್ರೈ ಮಾಡಿಕೊಳ್ರಿ. ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಸರಿಯಾಗಿ ಎಣ್ಣೆ ಬಿಸಿ ಆದಮೇಲೆ ಹಾಕ್ರಿ. ಇಲ್ಲ ಅಂದರೆ ಇದೇನಾಗುತ್ತೆ, ಅವಲಕ್ಕಿಯಿಂದ ಮಾಡಿರೋದ್ರಿಂದ ಎಣ್ಣೆ ಬಿಸಿ ಆಗಲಿಲ್ಲ ಅಂದರೆ ಅದು ಎಣ್ಣೆ ತುಂಬ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಚೆನ್ನಾಗಿ ಇದನ್ನು ಹಾಕ್ರಿ. ಒಂದೊಂದೇ ಈ ರೀತಿಯಾಗಿ ಹಾಕಿ ಇದನ್ನು ಫ್ರೈ ಮಾಡಿರಿ. ಸಡನ್ನಾಗಿ ತಿರುಗಿಸಾಕಕ್ಕೆ ಹೋಗಬೇಡ್ರಿ. ಒಂದು ಕಡೆ ಚೆನ್ನಾಗಿ ಬ್ರೌನ್ ಕಲರ್ ಬಂದಮೇಲೆ ತಿರುಗಿಸಾಕ್ರಿ. ನೋಡಿರಿ, ಅದಷ್ಟಕ್ಕೆ ಅದೇ ಹೇಗೆ ಚೆನ್ನಾಗಿ ಪೂರಿ ಥರ ಉಬ್ಬಿ ಬರ್ತಾ ಇದೆ. ನೋಡಿರಿ, ಈ ಥರ ಉಬ್ಬಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ, ಖಡಕ್ಕಾಗಿ ಕ್ರಿಸ್ಪಿಯಾಗಿರುತ್ತೆ. ನೋಡಿರಿ, ಮೇಲಿಂದ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈಗ ಇದನ್ನು 2 ಕಡೆ ತಿರುಗಿಸಾಕಿ ಸರಿಯಾಗಿ ಖಡಕ್ಕಾಗಿ ಫ್ರೈ ಮಾಡ್ಕೊಳ್ರಿ. ನೀವು ಹೇಗೆ ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅದೇ ರೀತಿ ಕ್ರಿಸ್ಪಿಯಾಗಿಯೇ ಇರುತ್ತೆ. ನೋಡಿರಿ, ಯಾವುದೇ ಮೈದಾ ಹಿಟ್ಟು ಬೇಡ, ಗೋಧಿ ಹಿಟ್ಟು ಬೇಡ, ಕಡಲೆ ಹಿಟ್ಟು ಬೇಡ. ಅವಲಕ್ಕಿನಲ್ಲಿ ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಂಡು ಒಂದ್ಸರಿ ತಿಂದು ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದೇ ರೀತಿ ಎಲ್ಲ ಪೊಟ್ಯಾಟೊ ಸ್ನ್ಯಾಕ್ಸ್ ಆಗಿರ್ಬೋದು, ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪಿಗಳಾಗಿರ್ಬೋದು, ಲಂಚ್ ಬಾಕ್ಸ್ ರೆಸಿಪಿಗಳು, ರೈಸ್ ರೆಸಿಪಿಗಳು, ಎಲ್ಲ ರೀತಿಯ ವಿಡಿಯೋಗಳನ್ನು ನಾನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ಅಡುಗೆಗಳು ಬೇಕು ಅಂದರೆ ನೀವು ಚಾನಲ್ ಓಪನ್ ಮಾಡಿ ನೋಡಿದರೆ ಎಲ್ಲ ರೀತಿಯ ಅಡುಗೆ ವಿಡಿಯೋಗಳು ನಿಮಗೆ ಅವೈಲಬಲ್ ಇರುತ್ತೆ. ಹಾಗೆಯೇ ವಿಡಿಯೋಗಳು ಇಷ್ಟ ಅನಿಸಿದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ಒಳ್ಳೆ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೆ ರೀತಿಯ ವಿಡಿಯೋಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ನೋಡಿರಿ, ಫಸ್ಟ್ ಸ್ಟೆಪ್ ನಾವು ಫ್ರೈ ಮಾಡಿದ್ವಿ, ಸೆಕೆಂಡ್ ಸ್ಟೆಪ್ ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ, ಫಸ್ಟು ಫ್ರೈ ಮಾಡಬೇಕಾದ್ರೆ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ. ಆಮೇಲೆ ಸ್ವಲ್ಪ ಇದು ಕಲರ್ ಚೇಂಜ್ ಆದಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ರಿ. ಆವಾಗ ಒಳಗಡೆಯಿಂದ ಸಹಿತ ಕ್ರಿಸ್ಪಿಯಾಗಿ ಖಡಕ್ಕಾಗಿ ಫ್ರೈ ಆಗ್ತವೆ. ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ ನೋಡಿರಿ. ಲಂಚ್ ಬಾಕ್ಸಿಗಾದರೂ ನೀವು ಇದನ್ನು ಮಾಡಿಕೊಡ್ಬೋದು, ಅಥವಾ ಪಿಕ್ನಿಕ್ ಏನಾದರೂ ಹೋಗ್ತಾ ಇದ್ದರೆ ಹೊರಗಡೆ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂದ್ಕೊಂಡಾಗೂ ಸಹಿತ ಇದನ್ನು ನೀವು ಮಾಡ್ಕೊಂಡು ತೊಗೊಂಡೋಗ್ಬೋದು. ಇವುಗಳಿಗೆ ಸಹಿತ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಎಲ್ಲದನ್ನು ಸರಿಯಾಗಿ ಎಣ್ಣೆ ಬಸ್ತು ತೆಗೀರಿ. ಜಾಸ್ತಿ ಆಯಿಲೇನು ಅಬ್ಸರ್ವ್ ಮಾಡ್ಕೊಂಡಿರೋದಿಲ್ಲ. ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿ ಬಂದಿದ್ದಾವೆ. ಇವನು ಸಹಿತ ಸರಿಯಾಗಿ ಎಣ್ಣೆ ಬಸ್ತು ತೆಗಿತಾ ಇದ್ದೀನಿ ನೋಡಿರಿ. ನೀವು ಇದನ್ನು ಬಿಸಿಯಾಗಾದರೂ ತಿನ್ಬೋದು, ಅಥವಾ ತಣ್ಣಗಾದ್ಮೇಲಾದರೂ ತಿನ್ಬೋದು. ಹೀಗೇ ಕ್ರಿಸ್ಪಿಯಾಗಿಯೇ ಇರುತ್ತೆ ನೋಡಿರಿ. ಇಲ್ಲರಿ, ನೋಡಿರಿ ಯಾವ ರೀತಿ ಬಂದಿದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿದೆ, ಯಾವುದೇ ಮಸಾಲೆಗಳು ಇಲ್ಲ. ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಹಾಗಾದರೆ ವಿಡಿಯೋ ಇಷ್ಟ ಆಯಿತಾ? ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.